ಒಂದು ಚಿಕ್ಕ ಗ್ರಾಮದಲ್ಲಿ ರಾಮ್ ಎಂಬ ಹುಡುಗನಿದ್ದ. ಅವನು ತುಂಬ ಧೈರ್ಯಶಾಲಿ. ಆ ಗ್ರಾಮದ ಹತ್ತಿರ ಒಂದು ದೊಡ್ಡ ಕಾಡು ಇತ್ತು. ಆ ಕಾಡಿನ ಮಧ್ಯದಲ್ಲಿ ಪಾಳು ಬಿದ್ದಂತಹ ಅರಮನೆ ಇತ್ತು. ಅಲ್ಲಿ ರಾತ್ರಿಯಾದರೆ ವಿಚಿತ್ರ ಬೆಳಕು ಕಾಣಿಸುತ್ತಿತ್ತು. ಅಲ್ಲಿ ಭೂತ ಇದೆ ಎಂದು ಎಲ್ಲರೂ ಹೆದರಿಕೊಳ್ಳುತ್ತಿದ್ದರು. ಒಂದು ದಿನ ರಾಮ್ ಸತ್ಯ ತಿಳಿಯಬೇಕು ಎಂದು ನಿರ್ಧರಿಸಿದ. ಕೈಯಲ್ಲಿ ಒಂದು ಲ್ಯಾಂಟರ್ನ್ ಹಿಡಿದು ರಾತ್ರಿ ಕಾಡಿನೊಳಗೆ ಹೋದ. ಗಾಳಿ ಜೋರಾಗಿ ಬೀಸುತ್ತಿತ್ತು. ಕೀಟಗಳು ಶಬ್ದ ಮಾಡುತ್ತಿದ್ದವು. ಅವನು ಅರಮನೆ ಬಾಗಿಲು ತೆರೆಯುತ್ತಿದ್ದಂತೆ ದೊಡ್ಡ ಶಬ್ದವಾಯಿತು. ಒಳಗಡೆ ಎಲ್ಲೆಡೆ ಧೂಳು ಮತ್ತು ಜೇಡರ ಬಲೆಗಳು ಕಟ್ಟಿಕೊಂಡಿದ್ದವು. ಮೇಲಿಂದ ಒಂದು ನೆರಳು ಓಡಿತು. ರಾಮ್ ಹೆದರದೆ ಮುಂದೆ ನಡೆದು ಹೋದ. ಒಂದು ಕೋಣೆಯೊಳಗೆ ಚಿಕ್ಕ ಬೆಳಕು ಕಾಣಿಸಿತು. ಅಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಕುಳಿತಿದ್ದ. ಆತನು ಹೇಳಿದ, ನಾನು ಇಲ್ಲಿ ವರ್ಷಗಳಿಂದ ಸಿಕ್ಕಿಹಾಕಿಕೊಂಡಿದ್ದೇನೆ. ಜನರು ಭಯಪಟ್ಟು ಯಾರೂ ಇಲ್ಲಿಗೆ ಬರಲಿಲ್ಲ. ರಾಮ್ ಅವನನ್ನು ಗ್ರಾಮಕ್ಕೆ ಕರೆದುಕೊಂಡು ಬಂದ. ಆಗ ಎಲ್ಲರಿಗೂ ಅರಿವಾಯಿತು, ಭೂತ ಅಲ್ಲ, ಒಬ್ಬ ಮನುಷ್ಯ ಸಹಾಯಕ್ಕಾಗಿ ಕಾಯುತ್ತಿದ್ದ. ಆ ದಿನದಿಂದ ಆ ಗ್ರಾಮದವರು ಭಯಬಿಟ್ಟರು. ಪಾಳು ಬಿದ್ದಂತಹ ಅರಮನೆಯನ್ನು ಸ್ವಚ್ಛಗೊಳಿಸಿ ಒಂದು ಸುಂದರ ಗ್ರಂಥಾಲಯವನ್ನಾಗಿ ಮಾಡಿದರು. ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.